ನೀವು ಹಳೆ ಕಾಲದ ಶಿಲ್ಪಕಲೆಗಳನ್ನು ಅಥವಾ ಚಿತ್ರಗಳನ್ನು ನೋಡಿದರೆ ಜನರು ಸದೃಢರಾಗಿದ್ದರು. ಆಮೇಲೆ ನಾವು ಹೇಳೋದು ಕೇಳಿದ್ದೀವಿ, ಶತಾಯುಷಿಗಳಾಗಿದ್ದರು ಅಂತೇಳಿ. ವ್ಯಾಯಾಮ ಅವರು ಮಾಡುವ ಕೆಲಸದಿಂದಲೇ ಅವರಿಗೆ ಸಿಗ್ತಾ ಇತ್ತು. ಅವ್ರು ಜಿಮ್ಮಿಗೇನು ಹೋಗುವ ಅಗತ್ಯ ಇರಲಿಲ್ಲ. ಚೆನ್ನಾಗಿ ಆಹಾರ ತಿಂತಾ ಇದ್ರು ಅಂತ ತೋರುತ್ತೆ. ನಾವು ಒಂದು ಡಿಫೆಕ್ಟಿವ್ ಜೀನ್ ತಗೊಂಡು ಬಂದಿದ್ದೀವಿ. ಹಿಂದಿನ ಕಾಲದಲ್ಲಿ ಯಾವಾಗಲೂ ಊಟ ಸಿಗ್ತಾ ಇರಲಿಲ್ಲ. ಮನುಷ್ಯ ನಾವು ಹಂಟರ್ ಗ್ಯಾದರರ್ ಆದಾಗ ಆವಾಗ ಒಂದ್ಸಲ ಊಟ ಸಿಕ್ಕಿದ್ರೆ ಅವನಿಗೊಂದು ಜೀನ್ ಇತ್ತು. ಅದೇನೆಂದರೆ 3 ದಿವಸಕ್ಕೆ ಅಥವಾ 4 ದಿವಸಕ್ಕೆ ಆಗುವಷ್ಟು ಒಟ್ಟಿಗೆ ತಿಂದ್ಬಿಡು ಅಂತೇಳಿ. ಮಾಂಸಾಹಾರದಲ್ಲೂ ಸಿಗ್ಬೋದು, ಸಸ್ಯಾಹಾರದಲ್ಲೂ ಸಿಗುತ್ತೆ ಪ್ರೋಟೀನು. ಕೆಲವರು ಮಾಂಸದಿಂದ ಮಾತ್ರ ಪ್ರೋಟೀನ್ ಸಿಗುತ್ತೆ ಅಂತಾರೆ, ಇದು ನಿಜ ಅಲ್ಲ. ಫಾರ್ ಎಕ್ಸಾಂಪಲ್ 28-30% ಮಾತ್ರ ಮಾಂಸದಲ್ಲಿ ಪ್ರೋಟೀನ್ ಪರ್ಸೆಂಟೇಜ್ ಇರುತ್ತೆ. ಆದರೆ ಕೆಲವು ಬೇಳೆಕಾಳುಗಳಲ್ಲಿ ಕೂಡ 20-22% ಪ್ರೋಟೀನ್ ಇರುತ್ತೆ. ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ನಾನು ಅಪೇಕ್ಷಾ ಜೈನ್. ಮೊದಲೆಲ್ಲ ಕಲ್ ತಿಂದ್ರು ಅರಗಿಸ್ಕೋತಾರೆ ಅನ್ನೋ ಮಾತು ಹೇಳ್ತಿದ್ರು. ಯಾಕಂದ್ರೆ ಆಗಿನವರ ಲೈಫ್ ಸ್ಟೈಲ್ ಜೊತೆಗೆ ಫುಡ್ ಹ್ಯಾಬಿಟ್ಸ್ ಅದೇ ತರ ಇತ್ತು. ಆದ್ರೆ ಈಗಿನ ಕಾಲದಲ್ಲಿ ಏನ್ ತಿಂದ್ರು ಹೊಟ್ಟೆ ಕೆಡೋದು, ಇಂಡೈಜೆಷನ್ ಜೊತೆಗೆ ಸುಸ್ತು, ಆಯಾಸ, ನಿರಾಸಕ್ತಿ ಈ ರೀತಿ ಸಮಸ್ಯೆಗಳು ನೀವು ಕೂಡ ಫೇಸ್ ಮಾಡ್ತಿರ್ಬೋದು. ಯಾಕೆ ಹೀಗಾಗ್ತಿದೆ, ಇದಕ್ಕೆ ಪರಿಹಾರ ಏನು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಟ್ರಿಮೇಡ್ ಫಾರ್ಮಾದ ವ್ಯವಸ್ಥಾಪಕ ನಿರ್ದೇಶಕರು, ಸಂಶೋಧಕರು ಜೊತೆಗೆ ಆಯುರ್ವೇದ ತಜ್ಞರಾಗಿರುವ ಡಾಕ್ಟರ್ ರಿಷಿಕೇಶ್ ದಾಮ್ಲೆ ಅವರಿದ್ದಾರೆ. ಸರ್, ವೆಲ್ಕಮ್ ಟು ವಿಸ್ತಾರ ಹೆಲ್ತ್. ಥ್ಯಾಂಕ್ ಯು ವೆರಿ ಮಚ್. ನಾನು ಈಗಲೇ ಹೇಳ್ದಾಗೆ ತುಂಬಾ ಜನರಲ್ಲಿ ಈ ಸಮಸ್ಯೆಗಳು ಕಾಡ್ತಿರುತ್ತೆ. ಫಿಸಿಕಲ್ ಸ್ಟ್ರೆಂತ್ ಸ್ಪೆಷಲಿ ತುಂಬಾ ಕಡಿಮೆ ಆಗ್ತಿದೆ. ಯಾಕೆ ಹೀಗಾಗುತ್ತೆ? ನೀವು ಹಳೆ ಕಾಲದ ಶಿಲ್ಪಕಲೆಗಳನ್ನು ಅಥವಾ ಚಿತ್ರಗಳನ್ನು ನೋಡಿದರೆ ಜನರು ಸದೃಢರಾಗಿದ್ದರು. ಆಮೇಲೆ ನಾವು ಹೇಳೋದು ಕೇಳಿದ್ದೀವಿ, ಶತಾಯುಷಿಗಳಾಗಿದ್ದರು ಅಂತೇಳಿ. ಹಿಂದಿನ ಕಾಲದಲ್ಲಿ ಕೆಲಸ ಮಾಡದೆ ಶತಾಯುಷಿಗಳಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರು ಗಟ್ಟಿಮುಟ್ಟಾಗಿದ್ದರು. ಯಾಕಂದರೆ ಅವರದ್ದು ಜೀವನ ಶೈಲಿ ಚೆನ್ನಾಗಿತ್ತು. ಜೀವನಕ್ಕೆ 3 ಮುಖ್ಯ ಸ್ತಂಭಗಳು: ಒಂದು ಆಹಾರ, ಇನ್ನೊಂದು ನಿದ್ರೆ, ಆಮೇಲೆ ವ್ಯಾಯಾಮ. ಸೊ ಬಹುಶಃ ವ್ಯಾಯಾಮ ಅವರು ಮಾಡುವ ಕೆಲಸದಿಂದಲೇ ಅವರಿಗೆ ಸಿಗ್ತಾ ಇತ್ತು. ಅವ್ರು ಜಿಮ್ಮಿಗೇನು ಹೋಗುವ ಅಗತ್ಯ ಇರಲಿಲ್ಲ. ಚೆನ್ನಾಗಿ ಆಹಾರ ತಿಂತಾ ಇದ್ರು ಅಂತ ತೋರುತ್ತೆ. ಅದೇ ರೀತಿ ನಿದ್ರೆಯನ್ನು ಆವಾಗ ಕರೆಂಟ್ ಇಲ್ಲದೆ ಇರೋದ್ರಿಂದ ಬಹುಶಃ 9 ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ 5:30, 5 ಗಂಟೆಗೆ ಹೇಳ್ತಾ ಇದ್ರು. ಸೊ ಅವ್ರದ್ದು ಸಿಕಾರ್ಡಿಯನ್ ರಿಥಮ್ ಕರೆಕ್ಟ್ ಆಗಿತ್ತು ಅಂತ ತೋರುತ್ತೆ. ಆದ್ದರಿಂದ ಅವರು ಸದೃಢರಾಗಿದ್ದರು. ಈಗಿನ ಎಸ್ಪೆಷಲಿ ಹೊಸ ಜನ್ರೇಷನ್ ನೋಡಿ, ಶುಕ್ರವಾರ ಅಂತೂ ಗ್ಯಾರಂಟಿ 4 ಗಂಟೆವರೆಗೆ ಯಾರು ಮಲಗಲ್ಲ ಮಕ್ಕಳು. ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ. ಹಾಗಿದ್ರೆ ಬೆಳಿಗ್ಗೆ ಬೇಗ ಏಳಕ್ಕೂ ಆಗಲ್ಲ. ಏಳಕ್ಕಾಗದಿದ್ರೆ ಸಮಯಕ್ಕೆ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ. ಅದೇ ರೀತಿ ಅವರು ತಿನ್ನುವ ಊಟದ ಕ್ವಾಲಿಟಿ ಕೂಡ ತುಂಬ ಮೋಸವಾಗಿದೆ. ಈಗ ಚೆನ್ನಾಗಿಲ್ಲ ಅದು. ಯಾಕಂದರೆ ಜಂಕ್ ಫುಡ್ ತಿಂತಾರೆ. ಸೊ ಆಮೇಲೆ ನೀವು ಬೆಳಗ್ಗೆ 12 ಗಂಟೆ, 1 ಗಂಟೆಗೆ ಅಥವಾ ಮಧ್ಯಾಹ್ನ 1 ಗಂಟೆಗೆಲ್ಲ ಎದ್ದರೆ ವ್ಯಾಯಾಮ ಮಾಡಲು ಟೈಮೂ ಇರಲ್ಲ, ಹೋಗೋಕ್ಕೂ ಆಗಲ್ಲ. ಸುಮ್ಮನೆ ಜಿಮ್ಮಿಗೆ ಒಂದು ಕಟ್ಟಾಚಾರಕ್ಕೆ ಹೋಗಿ ಬರ್ತಾರೆ ಅಷ್ಟೇ. ಸೊ ಈ ಎಲ್ಲ ಕಾರಣದಿಂದ ಮನುಷ್ಯನ ದೈಹಿಕ ಶಕ್ತಿ ಕಮ್ಮಿ ಆದಂಗೆ ತೋರ್ತಾ ಇದೆ. ಈ ದೈಹಿಕ ಶಕ್ತಿ ಕಮ್ಮಿ ಆದಂಗೆ ಅವನ ಏನಂದರೆ ಇಮ್ಯುನಿಟಿ ಎಲ್ಲನೂ ಕಮ್ಮಿ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತಾದರೆ, ಈ ಸ್ವೀಟ್ ಮತ್ತು ಬರೀ ಎಣ್ಣೆಯ ಕೊಬ್ಬು ಇರುವ ಪದಾರ್ಥ ಜಾಸ್ತಿ ತಿಂದರೆ ದೈಹಿಕ ಶಕ್ತಿ ಕಮ್ಮಿ ಆಗುತ್ತೆ. ಸೊ ಎಲ್ಲ ಸಮತೋಲನವಾದ ಆಹಾರ ತಿನ್ನಬೇಕಾಗಬೇಕು. ಓಕೆ, ಸಮತೋಲನವಾದ ಆಹಾರ ಅಂದ್ರೆ ಯಾವ ರೀತಿ ಇರಬೇಕಾಗುತ್ತೆ ಸರ್? ನಮ್ಮ ಆಹಾರದಲ್ಲಿ ಯಾವ್ಯಾವ ರೀತಿ ನ್ಯೂಟ್ರಿಷನ್ಗಳು ಇರಬೇಕಾಗುತ್ತೆ ಅಂತ? ನಾವು ಒಂದು ಡಿಫೆಕ್ಟಿವ್ ಜೀನ್ ತಗೊಂಡು ಬಂದಿದ್ದೀವಿ. ಹಿಂದಿನ ಕಾಲದಲ್ಲಿ ಯಾವಾಗಲೂ ಊಟ ಸಿಗ್ತಾ ಇರಲಿಲ್ಲ. ಮನುಷ್ಯ ನಾವು ಹಂಟರ್ ಗ್ಯಾದರರ್ ಆದಾಗ ಆವಾಗ ಒಂದ್ಸಲ ಊಟ ಸಿಕ್ಕಿದ್ರೆ ಅವನಿಗೊಂದು ಜೀನ್ ಇತ್ತು. ಅದೇನೆಂದರೆ 3 ದಿವಸಕ್ಕೆ ಅಥವಾ 4 ದಿವಸಕ್ಕೆ ಆಗುವಷ್ಟು ಒಟ್ಟಿಗೆ ತಿಂದ್ಬಿಡು ಅಂತ ಹೇಳಿ. ಸೊ ಆ ಜೀನ್ ಈಗಲೂ ಇದೆ. ಈಗ ನಾವು ಮನೋರಂಜನೆ ಬೇಕಾಗಿ ಆಹಾರ ತಿಂತೀವಿ, ಬರೀ ಅಗತ್ಯಕ್ಕೆ ಬೇಕಾಗಿಲ್ಲ. ಅಗತ್ಯಕ್ಕಿಂತಲೂ ಜಾಸ್ತಿ ನಮಗೆ ಬೇಕಾದಷ್ಟು ಆಹಾರ ಸಿಕ್ಕಿದ್ರು ನಾವು ಜಾಸ್ತಿ ತಿಂತಾ ಇರ್ತೀವಿ. ಅದರಿಂದ ಏನಾಗುತ್ತೆ, ಕೊಬ್ಬು ಬೆಳೀತಾ ಇರುತ್ತೆ. ಇದರಲ್ಲಿ ಮೇಯ್ನ್ ಅಂದರೆ ಪ್ರೋಟೀನ್ ಬೇಕು. ಪ್ರೋಟೀನ್ ಅಂದರೆ ದೇಹ, ಫಾರ್ ಎಕ್ಸಾಂಪಲ್ 40% ನೀರು ತೆಗೆದ್ರೆ ದೇಹದ 40% ಪ್ರೋಟೀನು. ಈವನ್ ಅವರ ಬೋನ್ ಕೂಡ ನಿಮಗೆ ಕ್ಯಾಲ್ಸಿಯಂ ಅನ್ಕೋಬೋದು. ಕ್ಯಾಲ್ಸಿಯಂ ಬರೀ 1% ಅಷ್ಟೇ, 1-1.5%. ಬಾಕಿ ಎಲ್ಲ ಪ್ರೋಟೀನ್ ಅದು. ಸೊ ಪ್ರೋಟೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಪ್ರೋಟೀನ್ಗೆ ಅಷ್ಟು ರುಚಿ ಇಲ್ಲ. ಸಕ್ಕರೆಗೆ ಇರುವ ರುಚಿ ಪ್ರೋಟೀನ್ಗೆ ಇಲ್ಲ. ಅದರಿಂದ ಜನ ಹೆಚ್ಚು ಪಿಷ್ಟ ಇರುವಂತಹ ಪದಾರ್ಥ ಮತ್ತು ಕೊಬ್ಬು ಇರುವಂತಹ ಕಾರ್ಬ್ಸ್, ಆಮೇಲೆ ಕೊಬ್ಬು ಇರುವಂತಹ ಪದಾರ್ಥ. ನೀವು ಯಾವುದೇ ತಿಂಡಿ ನೋಡಿ, ಜಾಸ್ತಿ ಸಕ್ಕರೆ, ಜಾಸ್ತಿ ಎಣ್ಣೆ ಹಾಕಿದ ತಕ್ಷಣ ಅದು ರುಚಿ ಜಾಸ್ತಿ ಇರುತ್ತೆ. ಆಮೇಲೆ ಕರೆದ್ರೆ ಅದರ ರುಚಿ ಜಾಸ್ತಿ ಇರುತ್ತೆ. ಸೊ ಎಲ್ಲರೂ ಆ ರೀತಿಯ ಆಹಾರ ಪದ್ಧತಿಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರೋಟೀನ್ ಕಡಿಮೆ ತಿಂತಾ ಇದ್ದಾರೆ. ಓಕೆ, ಸೊ ಪ್ರೋಟೀನ್ ಪೋರ್ಷನ್ ಎಷ್ಟಿರಬೇಕು? ಈಗ ಒಂದು ಬ್ಯಾಲೆನ್ಸ್ಡ್ ಮೀಲ್ ಅಂದ್ರೆ ಅದು ಯಾವ ರೀತಿ ಇರಬೇಕಾಗುತ್ತೆ? ನೀವು ಹೀಗೆ ಯೋಚನೆ ಮಾಡ್ಬೋದು, 0.8 to 1 ಗ್ರಾಮ್ ಅಂತ. ನೀವು 1 ಗ್ರಾಮ್ ಇಸ್ ವೆರಿ ಈಸಿ ಟು ರಿಮೆಂಬರ್. ಸೊ ನಿಮ್ಮದು 40 kg ಅಂತ ಆದರೆ ನೀವು 40 ಗ್ರಾಮ್ ಪ್ರೋಟೀನ್ ಒಂದು ದಿವಸಕ್ಕೆ ತಿನ್ನಬೇಕು.
ನೀವು 80 kg ಇದ್ದರೆ 80 ಗ್ರಾಮ್ ಪ್ರೋಟೀನ್ ಒಂದು ದಿವಸಕ್ಕೆ ತಿನ್ನಬೇಕು. ನಾವೇನು ಹೇಳ್ತೀವಿ ಅಂದರೆ ಅಟ್ಲೀಸ್ಟ್ ನಿಮ್ಮ ಫುಡ್ಡಲ್ಲಿ ನಿಮ್ಗೆ ಬೇಕಾಗಿರುವಂತಹ ಪ್ರೋಟೀನಿನ 50% ಆದರೂ ನೀವು 50-60% ಆದರೂ ನೀವು ನ್ಯಾಚುರಲ್ ಆಗಿ ಇರುವಂತಹ ಪ್ರೋಟೀನನ್ನು ತಿನ್ನಬೇಕು ಅಂಥ ಪದಾರ್ಥವನ್ನು ತಿನ್ಬೇಕು ನೀವು. ಸೊ ಪ್ರೋಟೀನ್ ಸೋರ್ಸಸ್ ಯಾವುದೆಲ್ಲ ಇದೆ ಅಂದ್ರೆ ಯಾವ ರೀತಿ ಆಹಾರಗಳಿಂದ ನಾವು ಪ್ರೋಟೀನ್ ಅನ್ನ ಪಡ್ಕೋಬಹುದಾಗುತ್ತೆ? ಮಾಂಸಾಹಾರದಲ್ಲೂ ಸಿಗ್ಬೋದು, ಸಸ್ಯಾಹಾರದಲ್ಲೂ ಸಿಗುತ್ತೆ ಪ್ರೋಟೀನು. ಕೆಲವರು ಮಾಂಸದಿಂದ ಮಾತ್ರ ಪ್ರೋಟೀನ್ ಸಿಗುತ್ತೆ ಅಂತಾರೆ, ಇದು ನಿಜ ಅಲ್ಲ. ಫಾರ್ ಎಕ್ಸಾಂಪಲ್ 28-30% ಮಾತ್ರ ಮಾಂಸದಲ್ಲಿ ಪ್ರೋಟೀನ್ ಪರ್ಸೆಂಟೇಜ್ ಇರುತ್ತೆ. ಆದರೆ ಕೆಲವು ಬೇಳೆಕಾಳುಗಳಲ್ಲಿ ಕೂಡ 20-22% ಪ್ರೋಟೀನ್ ಇರುತ್ತೆ. ಕೆಲವು ಸೊಪ್ಪು ತರಕಾರಿ ಲಿಪ್ಟಡಿನಿಯಾ ಜೀವಂತಿ ಅಂತ ಹೇಳೋ ಸೊಪ್ಪಿನಲ್ಲಿ 8% ಪ್ರೋಟೀನ್ ಇದೆ. ಸೊ ನೀವು ಜನರಲಿ ನೋಡೋದಂತಾದರೆ ಬೇಳೆಕಾಳುಗಳಲ್ಲಿ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ನಿಮಗೆ. ಸೊ ಅದು ಯಾವಾಗಲೂ ಇರಬೇಕು. ನಿಮ್ಮ ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕದ ಥಾಲಿ ನೋಡಿ, ಜೋಳದ ರೊಟ್ಟಿ ಥಾಲಿ, ಒಬ್ಬಟ್ಟು ಬಿಟ್ಬಿಡಿ. ಅದು ಬಿಟ್ಟರೆ ಅಲ್ಲಿರುವ ಎಲ್ಲ ಪದಾರ್ಥಗಳನ್ನು ನೋಡಿದರೆ ಎಲ್ಲ ಬೇಳೆಕಾಳುಗಳೇ ಅಲ್ಲಿ ಇರ್ತವೆ, ಸೊಪ್ಪು ಇರ್ತದೆ. ಅದೇ ರೀತಿ ಡಯಟ್ರಿ ಫೈಬರ್ ಇಸ್ ವೆರಿ ಇಂಪಾರ್ಟೆಂಟ್. ಡಯಟ್ರಿ ಫೈಬರಿಂದಾಗಿ ನಮ್ಮ ಗಟ್ ಮೈಕ್ರೋಬಯೋಮ್ ಸರಿಯಾಗಿರೋದ್ರಿಂದ ಪ್ರೋಟೀನ್ ಅಬ್ಸಾರ್ಪ್ಷನು ಚೆನ್ನಾಗಿರುತ್ತೆ. ಸೊ ಜನರಲಿ ಬೇಳೆ ಜಾಸ್ತಿ ತಿನ್ನಿ, ದಾಲ್ ಜಾಸ್ತಿ ತಿನ್ನಿ, ಕಾಳು ಜಾಸ್ತಿ ತಿನ್ನಿ. ಸೊ ಅದರಿಂದ ಉದ್ದಿನ ಇದು ಬೇಳೆ ಇರ್ಬೋದು, ಹೆಸರು ಬೇಳೆ ಇರ್ಬೋದು, ಎಲ್ಲದರಲ್ಲೂ ಪ್ರೋಟೀನ್ ಸಿಗುತ್ತೆ ನಿಮಗೆ. ಓಕೆ ಸರ್, ಇನ್ನು ಪ್ರೋಟೀನ್ ಜೊತೆ ಇರುವಂತ ಒಂದು ಕಾಂಟ್ರವರ್ಸಿ ಏನಂದ್ರೆ ಕಿಡ್ನಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಪ್ರೋಟೀನ್ ಜಾಸ್ತಿ ತಿಂದ್ರೆ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಖಂಡಿತವಾಗಿ ಯಾವುದು ಜಾಸ್ತಿ ಮಾಡಬಾರ್ದು. ಕೆಲವರು ಈಗ ನೋ ಕಾರ್ಬ್ ಡಯಟ್ ಅಂತ ಹೇಳ್ತಾರೆ, ಕೆಲವರು ಕೀಟೋ ಡಯಟ್ ಅಂತ ಹೇಳ್ತಾರೆ. ಕೀಟೋ ಡಯಟ್ ಅಂದರೆ ಬರೇ ಫ್ಯಾಟ್ ತಿನ್ನೋದು. ನೋ ಕಾರ್ಬ್ ಅಂದರೆ ಕಾರ್ಬೋಹೈಡ್ರೇಟ್ ತಿನ್ನೋದೇ ಇಲ್ಲ. ನಮ್ಮ ದೇಹಕ್ಕೆ ಶಕ್ತಿ ಬರಬೇಕು ಅಂತಂದರೆ ಕಾರ್ಬೋಹೈಡ್ರೇಟ್ ಬೇಕೇ ಬೇಕು. ಗ್ಲೂಕೋಸ್ ಇಲ್ಲದೆ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರೋಟೀನಿಂದಲೂ ಶಕ್ತಿ ಬರುತ್ತೆ, ಆದರೆ ಗ್ಲೂಕೋಸಿಂದ ಇನ್ಸ್ಟೆಂಟ್ ಆಗಿ ಕೂಡಲೇ ಶಕ್ತಿ ಬರುತ್ತೆ. ಸೊ ಅಂತಹ ಕೆಲಸ ಮಾಡಿದವರಿಗೆ ಕಿಡ್ನಿ ಪ್ರಾಬ್ಲಮ್ ಬರ್ಬೋದು. ಆಮೇಲೆ ನಾನು ಆಗಲೇ ಹೇಳ್ದಂಗೆ ನಮ್ಮ ದೇಹಕ್ಕೆ ಬೇಕಾದಷ್ಟು ಮಾತ್ರ ನಾವು ಪ್ರೋಟೀನ್ ತಿನ್ನಬೇಕು. ಅದಕ್ಕಿಂತ ಜಾಸ್ತಿ ನೀವು ಊಟ ಮಾಡಿದರೆ ಜಾಸ್ತಿ ಪ್ರೋಟೀನ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ವೆರಿ ವೆರಿ ರೇರ್. ಅನ್ಲೆಸ್ ನೀವು ಬರೇ ಮಾಂಸ ತಿಂತೀವಿ, ಬೇರೆ ಏನೂ ತಿನ್ನೋದಿಲ್ಲ ಅಂತಾದರೆ ಬರ್ಬೋದು. ಅಂಥವ್ರು ಯಾರು ನಮ್ಮ ಇಂಡಿಯಾದಲ್ಲಿ ಆ ಪದ್ಧತಿ ಇಲ್ಲದೆ ಇರೋದ್ರಿಂದ ನಿಮಗೆ ಪ್ರೋಟೀನ್ ಜಾಸ್ತಿ ಆಗುವ ಸಾಧ್ಯತೆ ಇಲ್ಲ. ಇದು ಮಾಂಸ ಬೆಳೆಸಬೇಕು, ಮಸಲ್ ಬೆಳೆಸಬೇಕು, ಆಮೇಲೆ ಬಾಡಿ ಬಿಲ್ಡ್ ಮಾಡಬೇಕು ಅಂತ ಹೇಳಿ ದಿವಸಕ್ಕೆ 150 ಗ್ರಾಮ್ 200 ಗ್ರಾಮ್ ಎಲ್ಲ ನೀವು ಪ್ರೋಟೀನ್ ಕೂಡ ತಿನ್ನಕ್ಕೆ ಶುರು ಮಾಡಿದರೆ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಬರ್ಬೋದು. ಇನ್ನೊಂದು, ಕಿಡ್ನಿ ಪ್ರಾಬ್ಲಮ್ ಇರುವವರು ನೀವು ಎಡಿಷನಲ್ ಪ್ರೋಟೀನ್ ತಿಂತೀರಾದರೆ ನೀವು ದಯವಿಟ್ಟು ಡಾಕ್ಟರ್ ಹತ್ರ ಅಥವಾ ನಿಮ್ಮ ಡಯಟಿಷಿಯನ್ ಹತ್ರ ಕೇಳಿಬಿಟ್ಟು ಅವರು ಎಷ್ಟು ರೆಕಮೆಂಡ್ ಮಾಡ್ತಾರೋ ಅಷ್ಟೇ ಪ್ರೋಟೀನ್ ತಿನ್ನಬೇಕು. ಓಕೆ, ಈಗ ನಮಗೆ ರಿಕ್ವೈರ್ಡ್ ಅಮೌಂಟ್ ಆಫ್ ಪ್ರೋಟೀನ್ ಸಿಗ್ತಾ ಇಲ್ಲ ಬಾಡಿಗೆ ಅಂತಾರೆ, ಇದನ್ನ ಯಾವ ರೀತಿ ನಾವು ಸಪ್ಲಿಮೆಂಟ್ಸ್ ಅಥವಾ ಪೌಡರ್ಸ್ ಮೂಲಕ ಸರಿಪಡಿಸ್ಕೋಬಹುದು ಅಂತ? ಪ್ರೋಟೀನ್ ಸಪ್ಲಿಮೆಂಟ್ಸ್ 2-3 ಸೋರ್ಸಿಂದ ಬರುತ್ತೆ. ಒಂದು ಎನಿಮಲ್ ಸೋರ್ಸ್, ಇನ್ನೊಂದು ಪ್ಲಾಂಟ್ ಸೋರ್ಸ್. ಎನಿಮಲ್ ಸೋರ್ಸಲ್ಲಿ ಹಾಲಿನಿಂದ ಬರ್ಬೋದು, ಮೊಟ್ಟೆಯಿಂದಲೂ ಬರ್ಬೋದು. ಆದರೆ ನಾವು ತುಂಬ ಜನರು ವೆಜಿಟೇರಿಯನ್ಸ್ ಆದ್ದರಿಂದ ಎನಿಮಲ್ ಸೋರ್ಸಿನ ಪ್ರೋಟೀನಿಗೆ ನಮ್ಗೆ ಅಷ್ಟು ಅಂದರೆ ಇಟ್ ಈಸ್ ಅಗೇನ್ಸ್ಟ್ ಅವರ್ ಕಲ್ಚರ್. ಸೊ ಮುಂಚೆ ಏನಾಗ್ತಿತ್ತು ಅಂದರೆ ಪ್ಲಾಂಟ್ ಪ್ರೋಟೀನಿಗೆ ಟೇಸ್ಟ್ ಇರ್ತಾ ಇರಲಿಲ್ಲ. ಸೊ ಪ್ಲಾಂಟಲ್ಲಿ ನಿಮಗೆ ಕ್ಲೋರೋಫಿಲ್ ಅಂತ ಒಂದು ಸಬ್ಸ್ಟೆನ್ಸ್ ಇದೆ, ಗೊತ್ತಲ್ಲ? ಅದು ಪ್ರೋಟೀನ್ ಜೊತೆ ಸೇರಿಬಿಟ್ಟು ಒಂಥರ ಅಡ್ಡ ವಾಸನೆ, ಅಡ್ಡ ರುಚಿ, ಆಮೇಲೆ ಸ್ವಲ್ಪ ವಾಂತಿ ಥರ ಬರೋದು, ಇಂಡೈಜೆಷನ್ ಬರೋದು. ನೀವು ಕೇಳಿರ್ಬೋದು ಜನ, ಗ್ಯಾಸ್ ಆಗ್ತದೆ ಅಂತೇಳಿ ಜಾಸ್ತಿ ಇದು ಪ್ರೋಟೀನ್ ತಿಂದರೆ. ಸೊ ಅದು ಆಗ್ತಿತ್ತು. ಆದರೆ ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ. ಈಗ ಟೆಕ್ನಾಲಜಿಯಲ್ಲಿ ಕ್ಲೋರೋಫಿಲನ್ನು ಕಂಪ್ಲೀಟ್ ತೆಗೆದು ಬ್ಲ್ಯಾಂಡ್ ಆಗಿರುವಂತಹ ಪ್ರೋಟೀನನ್ನು ಮಾಡ್ಬೋದು. ನಾವೇ ಮಾಡಿದ್ದೀವಿ, ಒಂದು ಪ್ಲಾಂಟ್ ಪ್ರೋಟೀನ್ ಅಂತೇಳಿ, ತುಂಬ ಬ್ಲ್ಯಾಂಡ್. ಇನ್ನೊಂದು ಏನಂದರೆ, ಪ್ರೋಟೀನ್ ಅಂತ ತಗೊಳ್ಳೋರು ತುಂಬ ಜನ ಏನು ಮಾಡ್ತಾರೆ, ಅದಕ್ಕೆ ಶೇಕ್ ತಗೊಂಡು ಅದಕ್ಕೆ ಬಾಳೆಹಣ್ಣು ಹಾಕಿ ಅದಕ್ಕೆ ಸಕ್ಕರೆ ಹಾಕಿ. ಸೊ ಏನಾಗುತ್ತೆ ಅಂದರೆ, ನೀವು ರೆಗ್ಯುಲರ್ಲಿ ಮನೆಯಲ್ಲಿ ಅಮ್ಮ ಅಡುಗೆ ಮಾಡ್ತಾರೆ. ಸೊ ನೀವು ಬೆಳಗ್ಗೆ ಇಡ್ಲಿ, ದೋಸೆ ಅಥವಾ ಉಪ್ಪಿಟ್ಟು ಏನೋ ತಿಂತೀರಿ. ಅದಕ್ಕಿಂತ ಮುಂಚೆ ನೀವು ಶೇಕ್ ಕುಡಿದ್ಬಿಟ್ರೆ ಅದು ನಮ್ಮ ರೆಗ್ಯುಲರ್ ಆಗಿ ತಿನ್ನುವ ಪದಾರ್ಥ ಕಷ್ಟ ಆಗುತ್ತೆ ತಿನ್ನೋದು. ಸೊ ಒಂಥರ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ, ಅಜೀರ್ಣ ಆಗುತ್ತೆ. ನೀವು ಜಾಸ್ತಿ ಸಮಯ ಕಂಟಿನ್ಯೂ ಮಾಡಲ್ಲ ಪ್ರೋಟೀನ್ ತಗೊಳ್ಳೋದು. ಅದಕ್ಕೆ ಹೆಂಗಿರಬೇಕು ಅಂದರೆ, ಪ್ರೋಟೀನ್ ನಿಮ್ಮ ಚಪಾತಿ ಹಿಟ್ಟಿಗೆ ಕಲಿಸುವಂಗಿರಬೇಕು ಅಥವಾ ದೋಸೆ ಹಿಟ್ಟಿಗೆ ಕಲಿಸುವಂಗಿರಬೇಕು. ಸೊ ಆ ಥರದ್ದು ನಮ್ಮ ಪ್ಲಾಂಟ್ ಪ್ರೋಟೀನ್ ಆ ಥರದ್ದು ಪ್ರೋಟೀನ್, ಯಾಕಂದರೆ ಅದು ಬ್ಲ್ಯಾಂಡ್ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ನಿಮ್ಮ ದೈನಂದಿನ ರೆಗ್ಯುಲರ್ ಪ್ರೋಟೀನ್ ರಿಕ್ವೈರ್ಮೆಂಟ್ ಇದೆಯಲ್ಲ, ನಿಮ್ಮ ದೈನಂದಿನ ರೆಗ್ಯುಲರ್ ಫುಡ್ಡನ್ನು ಅದು ಡಿಸ್ಟರ್ಬ್ ಮಾಡಲ್ಲ. ಸೊ ಅಂತಾಗಿರಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ, ನೀವು ಪ್ರೋಟೀನ್ ಏನಾದರೂ ತೊಗೊಂಡ್ರೆ ದಯವಿಟ್ಟು ಡಬ್ಬಿ ನೋಡಿ ಎಷ್ಟು ಸಕ್ಕರೆ ಇದೆ ಅಂತ. ಅದರಲ್ಲಿ ಯೂಶ್ವಲಿ ಮಲ್ಟಿನ್ಯಾಷನಲ್ಸ್ ಮಾರುವ ಪ್ರೋಟೀನಲ್ಲಿ 40% ಸಕ್ಕರೆ ಇರುತ್ತೆ. ನೀವು ಅದಕ್ಕೆ ಕೆಜಿಗೆ 800 ರೂಪಾಯಿ 1000 ರೂಪಾಯಿ ಕೊಟ್ಟರೆ ನೀವು 1000 ರೂಪಾಯಿ ಸಕ್ಕರೆಗೆ ಕೊಟ್ಟಂಗೆ ಆಗುತ್ತೆ. ಸಕ್ಕರೆ ನಿಮ್ಗೆ 60 ರೂಪಾಯಿಗೆ ಸಿಗುತ್ತೆ ಕೆಜಿಗೆ. ಸೊ ನೀವು ಬೇಕಾದಕ್ಕೆ ಸಕ್ಕರೆ ಹಾಕೋಬೋದು, ಹಾಕ್ಕೊಳ್ಳಬೇಡಿ ಅನ್ನಲ್ಲ ನಾನು. ಸೊ ಸ್ವಲ್ಪ ರುಚಿಗೆ ಬೇಕಾಗಿ, ಎಸ್ಪೆಷಲಿ ಮಕ್ಕಳಿಗೆ ನೀವು ಪ್ರೋಟೀನ್ ಕೊಟ್ಟರೆ ರುಚಿಗೆ ಒಂದಿಷ್ಟು ಸಕ್ಕರೆ ಹಾಕಿ. ಆದರೆ ಸಕ್ಕರೆನೇ ಹಾಕಿ ಪ್ರೋಟೀನ್ ಬರೀ 20% ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಪ್ರೋಟೀನ್ ಪೌಡ್ರಲ್ಲಿ 78-80% ಪ್ರೋಟೀನ್ ಇದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಅದು ಎಷ್ಟು ಅಬ್ಸಾರ್ಬ್ ಆಗುತ್ತೆ ಅಂತೇಳಿ. ಇನಫ್ ಡಯಟ್ರಿ ಫೈಬರ್ ಇದ್ದರೆ ಅದು ಅಬ್ಸಾರ್ಪ್ಷನು ಚೆನ್ನಾಗಾಗುತ್ತೆ.
ಇನ್ಫ್ಯಾಕ್ಟ್ ಮಜ್ಜಿಗೆ ಜೊತೆ ಹಾಕ್ಬಿಟ್ಟು ಪ್ರೋಟೀನ್ ತಿಂದ್ರೆ ಬಹಳ ಉತ್ತಮ. ಅದೇ ವೇ ಪ್ರೋಟೀನ್ ಅಂತ ಬರುತ್ತಲ್ಲ ಸರ್, ಅದು ಕೂಡ ಅವೈಲೇಬಲ್ ಇದೆಯಾ? ವೇ ಪ್ರೋಟೀನ್ ಇದು ಹಾಲಿನಿಂದ ಬರುವ ಪ್ರೋಟೀನ್. ಸೊ ವೇ ಪ್ರೋಟೀನ್ ಅಲ್ಲಿ ಎರಡು ಪ್ರಾಬ್ಲಮ್ ಇದೆ. ಒಂದು ಪ್ರಾಬ್ಲಮ್ ಏನಂದ್ರೆ ತುಂಬಾ ಜನರಿಗೆ ಹಾಲಿಗೆ ಇಂಟಾಲರೆನ್ಸ್ ಬರ್ಲಿಕ್ಕೆ ಶುರು ಆಗಿದೆ ಈಗ, ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಅದರಿಂದ ಇಂಡೈಜೆಷನ್ ಬರ್ಬೋದು, ಸಾಧಾರಣ ಜನರಿಗೂ ಇಂಡೈಜೆಷನ್ ಬರ್ಬೋದು. ಎರಡನೇದು, ಒಳ್ಳೆ ಕಂಪನಿಯ ವೇ ಪ್ರೋಟೀನ್ ನೀವು ತಗೊಳ್ಳೋದೇ ಇದ್ರೆ ಹಾಲು ಕೆಡೋದು ತುಂಬಾ ಈಸಿ. ಅದೇ ರೀತಿ ವೇ ಪ್ರೋಟೀನ್ ಕೂಡ ಕೆಡೋದು ತುಂಬಾ ಈಸಿ. ಸೊ ಅದು ಕೆಡುವ ಸಾಧ್ಯತೆ ಇದೆ, ಬರುವ ಮುಂಚೆನೆ ಕೆಟ್ಟು ಅದರಲ್ಲಿ ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಷನ್ ಬರುವಂತ ಸಾಧ್ಯತೆ ಇದೆ. ಸೊ ದಟ್ ಈಸ್ ದ ಪ್ರಾಬ್ಲಮ್ ವಿತ್ ದ ವೇ ಪ್ರೋಟೀನ್. ಎಗ್ ಪ್ರೋಟೀನ್, ಅನಿಮಲ್ ಪ್ರೋಟೀನ್ ನಿಮ್ಗೆ ಗೊತ್ತು, ಸಸ್ಯಾಹಾರಿಗಳಿಗೆ ಕಷ್ಟ. ಆಮೇಲೆ ಆಕ್ಚುಲಿ ಪ್ಲಾಂಟ್ ಪ್ರೋಟೀನ್ ಡೈಜೆಷನ್ ಮಾಡೋದು ತುಂಬಾ ಈಸಿ. ಹೌದು. ಇನ್ನು ಈ ನಿಮ್ಮ ಪ್ಲಾಂಟ್ ಪ್ರೋಟೀನ್ ಅಥವಾ ಬೇರೆ ಪ್ರಾಡಕ್ಟ್ಸ್ ಬೇಕು ಅಂದ್ರೆ ಜನ ಹೇಗೆ ಅದನ್ನ ಪರ್ಚೇಸ್ ಮಾಡ್ಬೋದು ಅಂತ? ನಮ್ಮ ಪ್ಲಾಂಟ್ ಪ್ರೋಟೀನ್ ಎಲ್ಲ ಆಯುರ್ವೇದಿಕ್ ಅಂಗಡಿಗಳಲ್ಲೂ ಸಿಗುತ್ತೆ. ನೀವು ಆನ್ಲೈನ್ ಹೋಗಿ ಅಟ್ರಮೆಟ್ ಪ್ಲಾಂಟ್ ಪ್ರೋಟೀನ್ ಅಂತ ಹೇಳಿದ್ರೆ ನಿಮಗೆ ಆನ್ಲೈನ್ ಸುಮಾರು 100 ಶಾಪ್ಗಳಿವೆ. ಎಲ್ಲ ಅಮೆಝಾನ್ ಅಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ, ಎಲ್ಲ ಕಡೆ ತಗೊಳ್ಬಹುದು. ಇನ್ನೊಂದು ಮುಖ್ಯವಾಗಿ ಅಂದ್ರೆ, ನೀವು ಪ್ಲಾಂಟ್ ಪ್ರೋಟೀನ್ ನೋಡಿದ್ರೆ ಬೇರೆ ಕಂಪನಿಗಳು ಮಾಡ್ತಾರೆ ಪ್ಲಾಂಟ್ ಪ್ರೋಟೀನ್ ಕೆಜಿಗೆ ಸುಮಾರು 2,500 3,000 ರೂಪಾಯಿ ಮಾಡ್ತಾರೆ ಅವರು. ಸೊ ನಾವು ಬರೀ 1,600 ರೂಪಾಯಿಗೆ ಮಾರ್ತೀವಿ. ನೀವು ಆನ್ಲೈನ್ ಹೋದ್ರೆ ನಿಮ್ಗೆ ಇನ್ನೊಂದು 10-20% ಡಿಸ್ಕೌಂಟು ಸಿಗ್ಬೋದು. ಸೊ ಯಾಕಂದ್ರೆ ಎಲ್ಲ ಜನರಿಗೂ ಸಿಗ್ಬೇಕು, ಕೈಗೆ ಅಡ್ಕೊಂತಿರ್ಬೇಕು ಅಂತ ಹೇಳಿ ನಮ್ಮ ಉದ್ದೇಶ. ಅದಕ್ಕೆ ಬೇಕಾಗಿ ಜಾಸ್ತಿ ಎಕ್ಸ್ಪೆನ್ಸಿವ್ ಮಾಡದೆ ನಾವು ಪ್ಲಾಂಟ್ ಪ್ರೋಟೀನ್ ಅನ್ನು ಕೊಡ್ತೀವಿ. ಓಕೆ ಸರ್, ಪ್ರೋಟೀನ್ ಕುರಿತಾಗಿ ಜೊತೆಗೆ ಪ್ರೋಟೀನ್ ಸೋರ್ಸಸ್ ಯಾವುದೆಲ್ಲ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಸರ್, ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.